ಅವಾಗ ಹಿಂದಿನ ಕಾಲಕ್ಕ ಬಸವಣ್ಣವರು ಬಸವನ ಬಾಗೇವಾಡಿಯಲ್ಲಿ ಹಿಂದಲ್ಲಿ ಜನಿಸಿದ್ಯಪ್ಪ. ಅವಾಗ ಕಾಲಿಲ್ಲದ ಹೆಳವಾದ ಇವನು, ಕಾಲಿಲ್ಲ ಇವ್ ಹೆಳವಾಗ. ಅವಾಗ ಇವಾಗ ಮತ್ತ ಅಣ್ಣತಮ್ಮರೆಲ್ಲ ಬಿಟ್ಟುಕೊಟ್ಟು ಬಂದ್ಬಿಟ್ರಿ ಹಿಂದಿನ ಕಾಲಕ್ಕೆ. ಮತ್ತೆ ಇವನ್ ಜೀವನ ಹೆಂಗ್ ಮಾಡ್ಬೇಕ್ರಿ? ಅವಾಗ ಒಂದು ಬಸವಣ್ಣ ಅವರು ಒಂದು ನಂದಿವನ ಕೊಟ್ಟು ಒಂದು ಕಂಚಿನ ಪತ್ರ ಕೊಟ್ರಿ. ನೀನು ನಿಮ್ಮ ಅಣ್ಣತಮ್ಮಳು ಎಲ್ಲೆಲ್ಲಿ ಹೋಗಿದಾರಲ್ಲ, ನೀನು ಹೇಳವನಾಗು. ಹೇಳುವರಲ್ಲಿದ ಹೇಳುವವನು, ಮೊದಲು ಹೇಳುವವನು, ವಂಶಾವಳಿ ಹೇಳುವವನು. ಅವಾಗ ಮನೆಗೆ ಬಾಕಲಿಗೆ ಬಂದು ಎತ್ತು ಹತ್ಕೊಂಡು ಬಂದ್ರು ನಮ್ಮ ಅಜ್ಜಾರ. ಅವಾಗ ಕೊಲ ಬೆಡಗ ಇವ್ರದ್ದು ಏನೈತಲ್ಲ ಅಷ್ಟು ವಂಶಾವಳಿ ಇಳಿಸ್ಕೊಂಡ ಹಿಂದಿನ ಹಿರಿಯರ. ಅವಾಗನ ವಂಶಾವಳಿ ಬರ್ಕೊಂತ ಎಷ್ಟು ತಲೆಮಾರಿ ಇವ್ರು 15 ತಲೆಮಾರಿ ರೆಕಾರ್ಡ್ ಐತಿ. ಅವ್ರದ್ದು 15 ತಲೆಮಾರಿ ರೆಕಾರ್ಡ್ ಯಪ್ಪ. ಇದಕ್ಕಿಂತ ಹಳಿವು ಅದಾವು, ಹಳಿವು ರೆಕಾರ್ಡ್ ಅದಾವ್ರಿ. ಈ ಬುಕ್ನಾಗ ಇರ್ತೈತಲ್ಲ. ಈಗ ನಮ್ಮ ಅಪ್ಪನಿಂದ ನಮ್ಮ ಅಜ್ಜ ನಮ್ಮ ಅಪ್ಪಗೆಲ್ಲ ಒಟ್ಟು ಕಲಿಸಿ ಹೋಗಿರ್ತಾನ ನಮ್ಮ ಅಜ್ಜಾರಪ್ಪ. ಅವಾಗ ನಮ್ಮ ಅಪ್ಪ ನಮ್ಗೆ ಕಲಿಸಿ ಹೋಗ್ಯಾನ. ಈ ಕುಟುಂಬಕ್ಕೆ ಸಂಬಂಧಪಟ್ಟರು ಎಲ್ಲೇ ಇದ್ರು ಹೋಗ್ತೀವಿ. ಎಲ್ಲೇ ಇದ್ರು ಹೋಗ್ತೀವಿ. ಎಲ್ಲೆಲ್ಲಿ ಹೋಗ್ತೀವಿ? ಎಲ್ಲ ಈ ಕಡೆ ಬೆಂಗಳೂರು ಎಲ್ಲ ಸಿಟಿ ಒಳಗಿದ್ದವ್ರು ಹೋಗ್ತೀವಿ ಅಂತ ಬಿಟ್ಟು ಹೋಗಿರ್ತಾರೆ. ಒಬ್ಬರೇ ಇರ್ತೀರಾ ಅಥವಾ ನಿಮಗೆ ಬೇರೆ ಬೇರೆ ಮತ್ತೆ ಕುಟುಂಬ ಇರ್ತಾವ? ಬೇರೆ ಬೇರೆ ಅಂತಂದ್ರೆ ಈಗ ಇವ್ರು ಒಟ್ಟಾರಕ್ಕೆ ಒಬ್ಬರೇ. ಮತ್ತು ಅಂದ್ರೆ ಬೆಡಗಿನ ಮ್ಯಾಗ ಸೇರ್ತಾವ ನಮಗ ಬೆಡಗ. ಇಷ್ಟ ಬೆಡಗ ಅಂದ್ರೆ ಮೊದಲು 336 ಬೆಡಗಿದ್ದು, ಈಗ ಎರಡು ಬೆಡಗ ಸೇರಿದಾವ್ ಮತ್ತೆ ಜಾಸ್ತಿ. 338 ಬೆಡಗ ಆಗಿದಾವ. 8 ಬೆಡಗ. ಬೇರೆ ಹೇಳೋರು ಇರ್ತಾರ. ಈ ಕಡೆ ಬಿಜಾಪುರ ಕಡೆ ಹೇಳೋರು ಅದಾರು, ಆ ಕಡೆ ಹೋಗ್ತಾರ. ಅವರ ಮಹಾರಾಷ್ಟ್ರ ಹೇಳೋರು ಅದಾರು, ಆ ಕಡೆ ಹೋಗ್ತಾರ. ಈ ಕಡೆ ನಮ್ಮದು ಮೊದಲು ಹತ್ಲಾಗನ ಬಿಜಾಪುರ ಕಡೆ ನಮ್ದು ಹಿರಿಯರು. ಅಲ್ಲಿಂದ ಸವದತ್ತಿಗೆ ಬಂದು ಕಾರ್ಲ್ ಕಟ್ಟಿ ಅಲ್ಲಿಂದ ಬಿಟ್ಟು ಉಳಿವಿ ಹತ್ರ ಇಲ್ಲಿ ಹಡಗ್ಲಾಗದ್ರು ನಾವು. ಈಗ ಪ್ರಾಪರ್ ಅಲ್ಲೇ ನಮ್ದು. ಈಗ ಅಲ್ಲಿಂದ ನೀವು ಇದನ್ನ ಮೇಂಟೈನ್ ಮಾಡ್ತೀನಿ. ಹ್ಞೂ. ಇದ್ರ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗೈತಿ? ಈಗ ನೀವು ಹೇಳಿದ್ರಿ, ನಿಮ್ಗೆ ಹೇಳಿದ ನಮ್ಗೆ ಕರೆಕ್ಟ್ ಒಂದೊಂದು ಅರ್ಥ ಆಗಿಲ್ಲ. ಇದು ಇಲ್ಲಿಂದ ಅಂತಂದ್ರ ಶ್ರೀ ಆದಿ ವಂಶಾವಳಿ ಶ್ರೀ ಗುರು ಪ್ರಸನ್ನ ಕಂಚಿನ ಪತ್ರದ ಮೇಲಿನ ಉತಾರು. ಅವಾಗ ಬಸವಣ್ಣವರ ಕಾಲ ಕೀರ್ತಿಯಲ್ಲಿ 1126ನೇ ಶತಮಾನ. ಬಸವಣ್ಣವರ ಕಾಲ ಅಲ್ಲಿಂದನ ಬರವಣಿಗೆ ಆಗಿದ್ದೆ. ಅವಾಗ ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬಂದು ಮಕ್ಕಳು ಮತ್ತು ಹುಟ್ಟಿರ್ತಾರಲ್ಲ, ಅವ್ರ ಡೇಟಾ ಬರ್ತ್ ಇರ್ತಾವಂತ. ಈಗ ನಾವು ಡೇಟಾ ಬರ್ತ್ ಹಚ್ಕೋತೀಯಪ್ಪ. ಹಿಂದಿನ ಹಿರಿಯರ ಡೇಟಾ ಬರ್ತ್ ಅವಾಗ ನಮ್ಮ ಅಜ್ಜಾರ ಅವಾಗ ಸಾಲಿ ಆಗ್ತಾರೆ. ಅವಾಗ ಹೆಸರುಗಳು ಏನೈತಲ್ಲ ಅಣ್ತಂಬ್ರದಷ್ಟೇ ನಾವು ಇದು ಮಾಡ್ಕೋತೀವಿ. ಈಗಿಂದ ಏನೈತಲ್ಲ ಡೇಟಾ ಬರ್ತು ಮರಣ ತಾರೀಕ ಅವೆಲ್ಲ ಇರ್ತಾವೆ. ಪ್ರತಿ ವರ್ಷ ಯಾವ ಟೈಮಿಗೆ ಬರ್ತೀರಿ? ಪ್ರತಿ ವರ್ಷ ಮೊದಲು ಪಂಚಮಿ ಸುತ್ತ ಬರವ್ರಿ. ಪಂಚಮಿ ಕುಂತ ಮುಂದೆ ಬರಾಕತ್ತೀವಿ. ಈಗ ನಾವು ಅಂದ್ರೆ ಈಗ ಹೊಲ ಬಿತ್ತುವುದು ಇರ್ತಾವ, ಜಲ್ದಿ ಇಸ್ಕೊಂಡ ಊರ್ ಕಡೆ ಹೋಗೋದು. ಹೊಲ ಇಸ್ಕೊತ ಮದ್ವಿ ಕಾರ್ಯ ಒಂದು ಮನಿ ಕಟ್ಟಿದ್ರೆ ಕೊಡ ಕೊಡ ಆಕಳು ಕರಗಳು ಕೊಡ್ತಾರು. ಯಪ್ಪ ಅದು ಬಡ್ನಿತ್ರ ಬಂತು ಮೊದಲು ಹೇಳ ಕೊಡದ. ಮತ್ ಇವ್ರು ಎಲ್ಲಾ ಓಟು ದವನಿ ಕಟ್ತಿದ್ರ ನಮ್ಮ ಅಜ್ಜಾರ. 10-15 ಆಕಳುಗಳು ಎಮ್ಮಿಗಳು ಯಪ್ಪ ಇವ್ರು ಒಟ್ಟಾರದಾಗ ಕೊಟ್ಟಿದ್ದಾರೆ ಯಪ್ಪ ನಮಗೆ ಎಲ್ಲಾರು. ಹಂಗ ಮೊದಲಿಂದ ಬಂದದ್ದು ಯಪ್ಪ. ಈ ಬೆಳೆಸ್ಕೊಂತ ಹೋಗೋದು. ಇದು ನಮ್ಮದು ಈಗಿನ ಪರಿಸ್ಥಿತಿಗೆ ಈಗ ನಡೀತೈತಿ. ಅದೇನಿಲ್ಲ. ಊರುಗಳು ಭಾಳ ಅದಾವ್ರಿ ನಮ್ಮ ಊರುಗಳು. ಅಂದ್ರೆ ಮತ್ತೆ ಬೇರೆ ಒಟ್ಟಾರಕ್ಕೆ ಹೋಗುದಿಲ್ಲ ನಾವು. ಇವ್ರ ಮತ್ತೆ ಎಷ್ಟು ಒಟ್ಟಾರ ಅದಾವಲ್ಲ, ಇಲ್ಲಿ 4 ಒಟ್ಟಾರ ಅದಾವ. ನಮ್ಮ 4 ಅಡ್ಡರಾಸ್ನವ್ರು ಇಷ್ಟು ಮಾತ್ರ ಹೋಗ್ತದೆ. ಈ ಕೆಲ್ಸಕ್ಕೆ ಎಷ್ಟು ಟೈಮ್ ಇಟ್ಕೊಂಡಿರ್ತೀರಿ ನೀವು ವರ್ಷದಾಗ? ಒಂದು 6 ತಿಂಗಳು ಅಷ್ಟ ಅಡ್ಯಾಡ್ತೀವ್ರಿ. 6 ತಿಂಗಳು ಹಳ್ಳಿ ಮೇಲೆ. ಮತ್ತೆ ರೈತರು ನಮ್ಮ ಒಕ್ಕಲ್ದವ್ರು ನಮ್ಗೆ ಕೊಡ್ತಾರ. ಅದೇ ಖರ್ಚು ನಮ್ ಕಾಳ ಕಡಿ ಉಣ್ಣಾಕ್ಯಪ್ಪ. ಅದೇ ನಮ್ಗೆ ಜೀವನ ಯಪ್ಪ. ಅದೇ ಜೀವನ ಯಪ್ಪ. ಇದನ್ನ ಮಾಡ್ತಿಲ್ಲ, ಇದರಿಂದ ಏನು ನಿಮ್ಗೆ ಖುಷಿ? ಕಾಯಕ ನಮ್ ಕಾಯಕ ಒಬ್ಬ ರೈತ ಬಿತ್ಬೇಕಂದ್ರೆ ಅವನ್ಗೆ ಅದ್ರ ಇರ್ತೈತಿ. ನೀವು ಮಾಡ್ತಿಲ್ಲ, ನೀವು ಬಂದು ಮತ್ತೊಬ್ಬರದ್ದು ಒಂದು ವಂಶದ ಇದನ್ನ ಹೇಳ್ತಿರಲ್ಲ, ಅದರಿಂದ ನಿಮ್ಗೆ ಏನು ಇದಾಕತಿ ಸಿಕ್ಕತಿ? ಈಗ ನಾವು ವರ್ಷಕ್ಕೊಂದ್ಸಲ ಬರಬೇಕಾಯಪ್ಪ. ಯಾಕಂತಂದ್ರೆ ಅದನ್ನು ನಾವು ಬಿಡಾಕ್ ಆಗುದಿಲ್ಲ. ಯಾಕ ಅದೊಂದು ಹೊಗಳಬೇಕು ನಾವು. ಬಂದ್ ಮನೆಗೆ ಬಂದ ಹೊಗಳಿದಾಗ ನಮ್ಗೆ ಸಮಾಧಾನ. ಯಾಕ ಅವ್ರು ಏನೋ ಕೊಡ್ಲಿ, ಇವತ್ತು ಒಂದು ಜೋಳ ಕೊಡ್ಲಿ, ರೂಪಾಯಿ ಕೊಡ್ಲಿ, ಇಷ್ಟೇ ನಮ್ಗೆ. ಯಾಕ ನಮ್ಮ ಅಜ್ಜಾರ ಮುತ್ತಜ್ಜನವರು ಅದು ಕಾಯ್ಕ ಮಾಡ್ಕೊಂತ ಬಂದದ್ದಲ್ಲ, ಅದನ್ನ ನಾವು ಮುಂದುವರಿಸ್ತಾ ಇರ್ತೀವಿ. ಮುಂದುವರಿಸ್ತಾ ಇರ್ತೀವಿ ಆ ಕಾಲಕ್ಕೂ. ಈಗ ಮುಂದಿನ ಈಗ ನಂದ ಇಲ್ಲಿಗೆ ಮುಗಿತ. ಆದ್ರೆ ನನ್ನ ಮಕ್ಕಳು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಒಬ್ಬರು ನೀಡುದು, ನಾನು ಒಬ್ಬರು ನಮ್ಮ ಮಗನ್ ನೀಡುದು. ಈಗ ನಾವ ಅಂದ್ರೆ ಸಾಲಿ ಕಲಿಸ್ತಾರ. ಸಾಲಿ ಕಲಿಸಿ
ಮತ್ತೆ ಏನಾರ ಮುಂದೆ ಏನಾರು ನೌಕರಿ ಹೋಗ್ಕೊನಪ್ಪ ಅಂತಂದ್ರೆ ನೌಕರಿ ಕಳಿಸ್ತಾವನ್ನ. ಮತ್ತೆ ನಾನು ಸಾಲಿ ಬೇಡಪ್ಪ, ನಾನು ರೈತರ ಮನೆಗೆ ಇಸ್ಕೊಳಕ ನನಗೆ ಒಕ್ಕಲ ಅಡ್ಡಾಡ್ತೀನಪ್ಪ ಅಂತಂದ್ರೆ ಹಿಂಬಾಲ್ ಕರ್ಕೊಂಡ್ಬಂದು ಅವಾಗೆಲ್ಲ ರೂಢಿ ಮಾಡ್ತೀನಿ. ಎಷ್ಟು ವರ್ಷದಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೆ ಹೇಳಕ್ಕೆ ಈ ತರ ನಿಮ್ದು? ಈಗ ಅವು ದೊಡ್ಡವಾಗನ 10, 15, 16 ವರ್ಷಕ್ಕನ ಸ್ಟಾರ್ಟ್ ಮಾಡ್ತೀವಿ. ಜೊತೆಗನ ಒಬ್ಬನ ಎಲ್ಲ ಊರಿಗೂ ಮತ್ತೆ ಈಗ ಗಾಡಿ ಕಟ್ಕೊಂಡ್ ಬಂದಿರ್ತಾನವ. ಗಾಡಿ ಕಟ್ಕೊಂಡ್ಬಂದು ಮತ್ತೆ ಇಲ್ಲಿ ಊರಿದ್ದಲ್ಲಿ ಗ್ರೌಂಡ್ ಇದ್ದಲ್ಲಿ ಎಲ್ಲ ದೇವಸ್ಥಾನ ಅಂತ ಇದ್ದಲ್ಲಿ ಉಳ್ಕೊಂಡ ಮತ್ತೆಲ್ಲ ನಮ್ಮ ಮಕ್ಕಳ ಇಸ್ಕೊಂಡು ಹೋಗ್ಬಿಡ್ತೀವಿ. ಮಗನ ಕರ್ಕೊಂಡು ನಾ ಹಿಂಬಾಲ್. ನಮ್ಮ ಅಪ್ಪಾರನು ಹಂಗ ಮಾಡಿದಾರು. ನನಗೆ ಒಂದು 15-16 ವರ್ಷದಿಂದ ಟ್ರೈನಿಂಗ್ ಕೊಟ್ಟಾರ ನೋಡಿ. ಜೊತೆ ಅಂದ್ರೆ ಈಗ ನಮ್ಮ ಅಪ್ಪ ಹೊಗಳುದು ನಾವು ನಮ್ಗೆ ಗೊತ್ತಿರ್ತೈತಿ. ಈಗ ನಾವು ಕುಂತಿರ್ತೀವಿ, ಹಿಂಗಪ್ಪ ಈ ತರ ಹೊಗಳು, ಈ ತರ ಹೊಗಳು, ಈ ತರ ಹೆಸರು ಹೇಳು ಅಂತೆಲ್ಲ ಹೇಳಿ ಕೊಟ್ಟಿದ್ದಾನೆ ನಮ್ಮ. ಅದು ನಮಗೂ ಅದು ರೂಢಿನ ಆಗಿರ್ತೈತಲ್ರಿ ಸರ್, ರೂಢಿನ ಆಗಿರ್ತೈತಿ ಹೊಗಳೋದು ಅಪ್ಪ. ಆ ರೂಢಿ ಒಳಗೇನೆ ನಮ್ದು ಹೊಗಳ್ಕೊಂತ ಹೆಸರು ಹೇಳ್ಕೊಂತ ಮಾಡ್ಕೊಂತ ಹೋಗಿ ಬರ್ತದೆ. ಪ್ರತಿ ಒಂದೂ ಏನೋ ಒಂದು ಮಿಸ್ ಆತಂದ್ರು, ಈಗ ಅಕಸ್ಮಾತ್ ಏನೋ ಹೊಲದ ಇವ್ರದ್ದು ಏನಾರ ಮಿಸ್ ಆತಂದ್ರ ಅಂತಂಬ್ರ, ಈಗ ಬೇರೆ ಊರಾಗ ಹೋಗಿ ಅಂತಂಬ ಊದಿರ್ತಾರ, ಅವಾಗ ಏನೋ ಒಂದಾಗ್ಲಿ ಇಲ್ಲಿ ಅಂತಂಬ್ರ ಆಸ್ತಿ ಅವ್ರಿಗೆ ಕೊಡ್ಲಾರ್ಕ ಆಮ್ಯಾಲ ನಮ್ಮ ಹತ್ರ ಹುಡ್ಕೊಂತ ಬರ್ತಾರ. ನಮ್ಮ ಅಂತಂಬ್ರ ಅಲ್ಲಪ್ಪ ಇವನು ಅಂತಾರ ಇವ್ರ. ನಮ್ಮ ಅಜ್ಜ ನಮ್ಮ ವಂಶಾಲಿನಿಂದ ನೀ ಯಾರನ್ನು ಗೊತ್ತಿಲ್ಲ. ಅವಾಗ ಎಳವನ್ ಹುಡ್ಕೊಂತ ಬರ್ತಾರ. ಈ ಹೊಲ ಕೋರ್ಟ್ ಮುಖಾಂತರ ಹುಡುಕ್ತೈತಿ. ಆಗಿದಾವ್ರಿ, ರಗಡ ಸತಿ ಆಗಿದಾವ. ಅಂದ್ರೆ ಅಂತಂಬರ್ದ ಹೊಲದ ಬಗ್ಗೆನೂ ಆಗಿದಾವ್ರಿ. ಈಗ ಎಳವನ್ ಕರಿ ಕಳಿಸ್ತಾರ ನಮ್ಮನ್ನ. ಏನೋ ಅಲ್ಲಪ್ಪ ನಮ್ಮ ಅಂತಂಬಳ ಅಲ್ಲಪ್ಪ ಅಂತ ನಮ್ ಎಳವನ್ ಕರಿ ಕಳಿಸ್ತಾರ. ಅಲ್ಲಿ ಇದಕ್ಕಿಂತ ಹಳಿ ರೆಕಾರ್ಡ್ ಇರ್ತಾವ, ಪುರಾಣ ಕಾಲದ್ದು ಇರ್ತಾವ. ಆ ಬುಕ್ಕ ಜಜ್ ಸರ್ ಇಡ್ತು ಅಲ್ಲಿ. ಅವಾಗ ವಂಶಾವಳಿ ನೋಡ್ತಾರ, ಕೆಲವೊಂದು ಕರೆಕ್ಟ್ ಐತಿದ ವಂಶಾವಳಿ ಸಲವು ತಕ್ಕದ್ದು, ಇವನ ಆಸ್ತಿ ಇವ್ರಿಗೆ ಬರಬೇಕು ಅಂತ ಶೀಲ್ ಹೊಡೆದ್ ಬರ್ತಾರ. ಶೀಲ್ ಹೊಡೆದ್ ಬುಕ್ ಐತಲ್ರಿ, ಹಳಿ ಬುಕ್ ರೆಕಾರ್ಡ್ ಐತಿ, ಶೀಲ್ ಹೊಡೆದ್ ಬುಕ್ ಐತಿ. ಸಾಕ್ಷಿ ಇದ್ದಂಗ. ಲಾಸ್ಟ್ ಎಳವೂರ್ ಅಂತ ಬರ್ತಾರೆ. ಎಲ್ಲಾ ಮೀರಿ ಎಳವನ್ ತಾಕೇನ ಬರೋದು ಲಾಸ್ಟ್. ಆಗಿದಾವ್ರಿ. ಅಂದ್ರೆ ಹಿರೇತನದಾಗ ಏನಾರ ಎಳವನ್ ಕರಿ ಕಳಿಸೂನು ಆಗಿದಾವ್ರಿ. ಇಲ್ಲಿ ಊರಲ್ಲಿ ಗ್ರಾಮಸ್ಥರು ಎಳವನ್ನ ಕರಿ ಕಳ್ಸಂತಾರ. ಆ ಊರಾಗ ಕುಂತ ಅವಾಗ ಹಳಿ ರಿಕಾರ್ಡ್ ತಂದ ಅವಾಗ ಅವ್ರ ಮುಂದೆ ಎಲ್ಲ ಹೇಳಿ ಹಿಂಗೈತಪ್ಪ ಇದೇ ತರ ಐತಂತ ಹೇಳಿದಾಗ ಅವಾಗ ಫಲ ಅವ್ರಿಗೆಲ್ಲ ಆಸ್ತಿಗಳು ಸಿಗ್ತಾವ. ಈಗ ಅದು ಸರಿ ಆಗೈತಿ. ಇಲ್ಲಿ ರಾಣಿಬೆನ್ನೂರಲ್ಲಿ ಈಗ ಒಂದು 4-5 ವರ್ಷದ್ದು ಅವಾಗ ನಮ್ಮ ಅವನ ಮಗನ ಬಂದು ಕೋರ್ಟಿಗೆ ಸಾಕ್ಷಿ ಹೇಳಿದು. ಆಮೇಲೆ 9 ಮಂದಿ ಹೆಣ್ಣು ಮಕ್ಕಳವ್ರ ಇಲ್ಲಿ ಬೆಳಕೊಂಡ್ಕೊಂಡದನ್ನ ರೀ ಅವ್ರ ಆಸ್ತಿ. ಅಂದ್ರೆ ಏನು, ಒಬ್ಬ ಹಳೆಯ ಲಾಸ್ಟ್ ಹಳೆಯ ಅವನ ಹೆಸರಲ್ಲಿ ಎಲ್ಲ ಇದನ್ನ ಮಾಡ್ಕೊಂಡದ್ದಾವ. 8 ಜನಕ್ಕೆ ಏನೂ ಇಲ್ಲ. ಅವನು ಬಂದು ಹೆಸರಲ್ಲಿ ಇದನ್ನ ಮಾಡ್ಕೊಳಕತ್ತಿದ್ದಾವ. ಅದಕ್ಕೆ 8 ಜನ ಬಂದು ಅವಾಗ ಕಾರ್ ತಗೊಂಡ್ಬಂದಿದ್ರು ನಮ್ಮ ಊರಿಗಲ್ಲಿ. ಅವಾಗ ಬಂದು ನಮ್ಮ ಅವನ ಮಗನ ಕರ್ಕೊಂಡು ಹೋದ. ಅವಾಗ ಕರ್ಕೊಂಡು ಹೋಗಿ ಕೋರ್ಟ್ನ್ಯಾಗ ಹೇಳಿಸಿ ಆಮೇಲೆ ಕರೆಕ್ಟ್ ಐತಪ್ಪ ಇದ ಅಂತ ಹೇಳಿ ಕಾಸ ಮುಗಿಸಿದ್ರಿ. ಮುಗಿಸಿ ಒಂದು ಎಮ್ಮೆ ಕೊಟ್ರ. ಅವಾಗ ಎಮ್ಮೆ ಅಲ್ಲಿಂದ ಬಾಡಿಗೆ ಮಾಡಿ ಖುಷಿಗೆ ಬಾಡಿಗೆ ಮಾಡಿ ಕೊಟ್ಟು ಕಳಿಸಿ ಊರಿಗೆ. ಯಾಕ ಮತ್ತೆ 9 ಮಂದಿಗೆ ಸಮ ಬಾಗಲ್ಲ. ಈಗ ಗಂಡು ಮಕ್ಕಳಿಲ್ಲ ಅಲ್ರಿ, ಗಂಡು ಮಕ್ಕಳಿಲ್ಲದಕ್ಕಾಗಿ 8 ಜನ ಏನದಾರಲ್ಲ ಕೋರ್ಟಿಗೆ ಹಾಕಿಬಿಟ್ರ. ಅವ್ರ ಅದೇನು ಆಗ್ಲಿಲ್ಲ. ನಿಮ್ ಹೆಳವನ ತಕ್ಕ ಏನಿದ್ದು ಬರವಣಿಗೆ ತಗೊಂಬರ್ರಿಪ್ಪ ಅಂತ ಅಂದ್ರಂತ ಅವ್ರು ವಕೀಲರದವ್ರಿ. ಅವಾಗ ಹೋಗಿ ಕ್ಯಾಸ್ ರಾಣಿಬೆನ್ನೂರು ಕೋರ್ಟ್ನ್ಯಾಗ ಅಲ್ಲೆಲ್ಲ ನಡೀತಪ್ಪ. ಮತ್ತೆ ಹಳಿ ರೆಕಾರ್ಡ್ ಅದಾವಲ್ರಿ. ಕಂಚಿನ ಪತ್ರನು ಅದ. ಕಂಚಿನ ಪತ್ರ ಹಳಿಗೆ ನಡವ. ಇಲ್ಲಿ ತಂದಿಲ್ಲ. ಅದ ಅಕಸ್ಮಾತ್ ಏನೋ ಒಂದ್ ಸಮಸ್ಯೆ ಬಂದ್ರು ಕೂಡ ತರದ್ ನಾವು ತಗೊಂಬಾರಪ್ಪ ಅಂತಂದ್ರ ಇವ್ರಿಗೆ ತೋರ್ಸಾಕ. ಕಂಚಿನ ಹಳಿಗೆ ನಡ. ಮತ್ತೆ ಅರ್ಧ ಅದು ಹೋಗಿದಾವಪ್ಪ, ಅರ್ಧ ಹೋಗಿದಾವ. ನಮ್ಮ ಹಿರಿಯರನ್ನ ಕಳ್ಕೊಂಡ್ಬಿಟ್ಟಾರ. ಅವಾಗ ಏನ್ ತಾಳಿಗರಿ ಬರ್ದದವಲ್ಲ ಆ ಪತ್ರಗಳು ಅದಾವ್ರಿ. ತಾಳಿಗರಿ ಅವಾಗೆಲ್ಲ ಮತ್ತೆ ಅವಾಗ ಮೊದಲು ತಾಳಿಗರಿ. ಅವಾಗ ಎಲ್ಲಿ ಪೆನ್ನ ಅವಾಗ ಮೊದಲು ನಮ್ಮ ಹಿರಿಯರ ಕಾಲಕ್ಕನ ಬಾಯಿ ನೆನಪಿದಿಂದ ಹೇಳೋದು ಕಂಚಿನ ಪತ್ರ ಹಳಿಗೆ ನಡಾವ. ಒಂದೊಂದು ಅಕ್ಷರಕ್ಕೆ ಏಕ ಓದೋದು ಪಾಯಿಂಟ್ ಅಟ್ಟೆ. ಅವಾಗ ನೆನಪಿನ ಶಕ್ತಿ ಹಿರಿಯರ್ದಪ್ಪ. ಆಗಿಂದ ಮತ್ತೆ ಹಳಿಗನ್ನಡ ಈಗಿನ ಪೀಳಿಗೆ ತಿಳಿಯಲ್ಲ ಅಂತ ಹಳಿಗನ್ನಡ ಬರೋದು ಕನ್ನಡ ಬರೋದು ಇಟ್ಟುಗ್ಯಾರ. ಈಗ ಒಂದು ಮನ್ಯಾಗ ಒಬ್ಬರಿಗೆ 2 ಮದುವೆ ಆಗಿರ್ತಾರೆ ನೋಡ್ರಿ. ಅವ್ರದ್ದು ಆ 2ನೇ ಮದ್ವಿ 2ನೇ ಹೆಂಡತಿದು ಆ ವಂಶಾವಳಿಗೆ ಸೇರಿಸ್ಕೊಂಡು ಹೋಗಿರ್ತಾರೆ. ಸೇರಿಸ್ತೇವೆ. ಎಲ್ಲ ಒಪ್ಪಂದ ಅಂತಂಬ್ರಿ ಎಲ್ಲ ಅವ್ರದ್ದೆಲ್ಲ ಮಿನಿ ಫ್ಯಾಮಿಲಿ ಅವರು ಒಪ್ಪಂದ ಮಾಡಿ ಸೇರಿಸ್ತೇವೆ. ಅಂದ್ರೆ ಅದು
ಈ ಫ್ಯಾಮಿಲಿ ಮೇನ್ ಫ್ಯಾಮಿಲಿ ಹ್ಮ್. ಹೌದು ಅವರು ಈಗ ಫಸ್ಟ್ ಮದುವೆ ಆಗಿರ್ತೈತಿ. ಮದುವೆ ಆಗೋಣ ಹಿಂದಿಗಡೆ ಏನೈತಲ್ಲ ಅವ್ರಿಗೆ ಮಕ್ಳು ಆಗಿರೋದಿಲ್ಲ. ಎರಡನೇ ಹೆಂಡತಿ ಮಾಡ್ಕೊಂತಂದ್ರೆ ಅವಾಗ ಅದನ್ನು ಸೇರಿಸ್ತೀವಿ. ಸೇರಿಸ್ತೀವಿ. ಈ ಒಂದು ಮತ್ತೆ ಇಬ್ಬರಿಗೆ ಮಕ್ಕಳಾದು ಅಂತಂದ್ರೆ ಅವನ್ನೆಲ್ಲ ಒಟ್ಟು ಮಕ್ಕಳದನ್ನೇ ಎಲ್ಲ ಅಷ್ಟು ಸೇರಿಸ್ತೀವಿ. ಅವ್ರ ಮಕ್ಕಳಿಗೆಲ್ಲ ಎಲ್ಲ ವಂಶಾವಳಿ ಕರೆಕ್ಟ್ ಬರ್ಬೇಕು. ಮತ್ತೆ ನಾಳೆ ಏನೋ ಅಕಸ್ಮಾತ್ ನನ್ನ ಮಗನೂ ಅಲ್ಲಪ್ಪ ಅಂತ ಹೇಳ್ಬಿಟ್ರೆ, ನಮ್ಮ ತಮ್ಮನೂ ಅಲ್ಲಪ್ಪ ಅಂತ ಹೇಳ್ಬಿಟ್ರೆ, ಅದಕ್ಕೆ ನಾವೆಲ್ಲ ಅಷ್ಟು ಇಂಥ ಮಗ ಇವ್ರ ಮಗ ಅಂತ ಎಲ್ಲ ಸೇರಿಸ್ತೀವಿ. ಅಂದ್ರೆ ಗೆರಿ ಮ್ಯಾಗ ನಮ್ಮದ. ಅಂದ್ರೆ ಮಕ್ಕಳಂತ ಬರೀದಲ್ಲ, ಗೆರಿ ಮ್ಯಾಗ ಇತಿಹಾಸ. ಹಾಗಲ್ಲ ಇಲ್ಲೆಲ್ಲ ಹಳಿ ರೆಕಾರ್ಡ್ ಅದ ನಿಲ್ಸ್ ತೋರಿಸ್ತು ಕಾಗದ ಪತ್ರಗಳ ಇದ್ರಾಗದ ಇಲ್ಲ